ಅಲ್ಲ ಕಣಜ್ಜ, ಒಂದೀಟ ಮಾನ ಮರ್ಯಾದೆಗೆ ಹಂಚ್ಕೋಬೇಕು ನೀನು. ನಾ ಏನೋ ನಿನ್ನ ದೊಡ್ಡ ಮನುಷ್ಯ ಅಂತ ಹೇಳಿ ಯಾರನ ಒಂದಿಟ್ಟು ಏನೋ ನ್ಯಾಯ ಪಂಚಾಯತಿ ಮಾಡ್ಯವ್ರಿ ಅಂದರೆ ಬಾರಜ್ಜ, ನಾಳೆ ಒಳ್ಳೆ ಮಾತು ಹೇಳು, ಬುದ್ಧಿ ಹೇಳು ಅಂತೇಳಿ ಕರೀತಿದ್ದೆ, ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೆ. ಆದರೆ ನೀನೇ ಇಂಥ ಕೆಲಸ ಮಾಡಿದೀಯ ಅಂದರೆ ಇನ್ನೊಂದು ದಿನ ನಿನ್ನ ಕರೀತಾರೆ ಅನ್ಕೊಂಡಿದ್ದೇನಜ್ಜ. ಯಾರು ಕರೆಯೋದಿಲ್ಲ, ನಂಬಿಕೆ ಉಳಿಸ್ಕೋಬೇಕು ಎಲ್ಲಿ ಹೋದ್ರೂ. ಇಂಥವೇ ಮಾಡೋದು, ವಯಸ್ಸು ಸರಿಯಾಗಿ ನಡ್ಕೋಬೇಕಣ್ಣ ಜೋ. ನಾನು ನಾನು ಅಲ್ಲಿ ತಾಣೋಗಿಕ್ಕಿಲ್ಲ, ಎಲ್ಲ ಹೊಸ್ಮ ಕೇಳುತ್ತೆ ಬರೀ ಸುಳ್ಳು. ನಾವ್ಯಾತಕ್ಕೆ ತಾಣೋಗೋಣ? ಇಲ್ಲೇ ಹೇಳಿದೀನಿ, ಯಾವಳ ತಗನ ಸುಳ್ಳು ಹೇಳ್ದಂಗೆ ನಂತ ಸುಳ್ಳು ಹೇಳ್ಕೊಡ್ದು ನೀನು. ಹಾಂ, ಯಾವಳಗನ ಹೇಳು ನಂತಾಗಿ ನೋಡು. ಸುಳ್ಳು, ಮೋಸ, ವಂಚನೆ ಇದೆಲ್ಲ ಈ ಲಸ್ಮಕ್ಕನ ಹತ್ರ ಯಾವತ್ತೂ ನಡೆಯೋದಿಲ್ಲ. ಇನ್ನು ಯಾವಳಗನ ಹೇಳು, ನನಗೆ ಹೇಳ್ಕೊಡ್ದು ನೀನು ಅಷ್ಟೇನೆ. ಅಲ್ಲ ಕಣೆ ಲಕ್ಷ್ಮಿ, ನಮ್ಮನೆ ವಿಚಾರದಾಗೆ ನೀನು ಎಲ್ಲದ್ರಾಗೂ ಯಾಕೆ ನೀನು ಮೂಗು ತೋರಿಸೋದು? ಅಲ್ಲ ನಮ್ಮನೆ ಸುದ್ದಿ ನೀನು ಯಾಕೆ ಎಲ್ಲದ್ರಾಗೂ ನೀನು ನಮ್ಮನೆ ಸುದ್ದಿ ಯಾಕೆ ಬರ್ತೀಯ? ಏಯ್, ನಾನು ಬರೋದೇಯ, ಮಾತಾಡೋದೇಯ. ಯಾರ್ದನ ಆಗ್ಲೇಳು, ಎಲ್ಲಿ ನ್ಯಾಯ ಇರುತ್ತಾ, ಯಾರಿಗೆ ಮೋಸ ಆಗ್ತಿರುತ್ತಾ ಅವ್ರಿಗೆ ಒಳ್ಳೇದು ಮಾಡಬೇಕು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂಬುದೇ ಈ ಲಸ್ಮಕ್ಕನ ಉದ್ದೇಶ. ಯಾರೇ ಆಗಿರಲಿ, ಅವ್ರು ನಮ್ಮ ಸಂಬಂಧಿಕರಲ್ಲ, ಅಣ್ಣ ತಮ್ಮಗಳಲ್ಲ, ಅದು ಯಾರೇ ಆಗಲಿ, ಯಾರಿಗೆ ಮೋಸ ಆಗ್ತೈತೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಮೋಸ ಆದರೆ ಶಿಕ್ಷೆ ಆಗಬೇಕು ಅಷ್ಟೇ. ಈ ಲಸ್ಮಕ್ಕನ ಪಾಲಿಸಿ ಇಷ್ಟೇನು. ಇವಾಗ ಅವರು ನಾವು ತಾಂಡಿಲ್ಲ, ಲುಸ್ಮಕ್ನೇ ತಾಂಡೈತೆ ಅಂತ ಹೇಳ್ತಾರ. ನಿನ್ನ ಕೈಯಾಗ ಬಂದಿದ್ಕೆ ನೀನು ಅಲ್ಲೇ ಇಕ್ಬೇಕಾಯ್ತು ಕಣಮ್ಮ, ಸುಮ್ಮನೆ ಮುಟ್ಕೊಡ್ದು. ಇಲ್ಲಿ ನೋಡ್ರಿ, ಇಲ್ಲಿ ಅವರೇ ಹೋಗೋದು, ಮಾವ ಸತ್ಯ ಮಾತಾಡೋದು ಎಲ್ಲ ನಾನು ಆಡಿಯೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ. ನಂತಾಗೂ ಫೋನ್ ಐತೆ, ನನಗೂ ಎಲ್ಲ ಫೋನ್ ಎಲ್ಲ ಒತ್ತಕ್ಕೆ ಬರುತ್ತೆ, ನಾನು ಎಲ್ಲ ಮಾಡ್ಕೊಂಡಿದ್ದೀನಿ. ಇವ್ರು ಏನು ತಿಳ್ಕೊಂಡಿರ್ಬೋದು ಮಾಡೋಕ್ಕಾಗಲ್ಲ ಅಂತ ನಾನು ಎಲ್ಲ ಮಾಡ್ಕೊಂಡೇನೆ. ನಾನು ಬಂದೆ ಆವಾಗಲೇ. ಇವರು ಫೋನ್ ಮಾಡಿದರು, ಯಾಕೆ ಹಿಂಗೆ ಪಂಚಾಯತಿ ಐತೆ ಬಾ ಅಂತ ಹೇಳಿ. ನನಗೆ ಬೇರೆ ಕೆಲಸ ಇತ್ತು, ಬರೋಕ್ಕಾಗಲ್ಲ ಕಣಪ್ಪ, ನೋಡ್ತೀನಿ, ಏನಾನ ಕೆಲಸ ಇಲ್ಲ ಅಂದ್ರೆ ಬೋಗ್ತೀನಿ ಅಂತಂದೆ. ಏನೋ ಕೆಲಸ ಆಗಂಗೆ ಕಾಣಲಿಲ್ಲ, ಅದಕ್ಕೆ ತೆಗಿ ಹೋಗೋಣ ಬರೋಣ, ಏನೋ ಸಮಸ್ಯೆ ಆಗೈತಂತೆ. ನಮ್ಮ ಸೇವಂತಿ ಫೋನ್ ಮಾಡಿದ್ಲು, ತೆಗಿ ಹೋಗೋಣ ಬರೋಣ ಅಂತ ಬಂದೆ. ಬರೋದಕ್ಕೆ ಇವರು ಹೋಗ್ತಿದ್ರಲ್ಲೇ ಮಾವ ಸೊಸೆ ಅತ್ಲಾಗಿತ್ಲ ಬಗ್ ನೋಡಿ ಬೀಗ ತೆಗಿಯೋದು, ಒಳಕ್ಕೆ ಹೋಗೋದು ಎಲ್ಲ ಮಾಡ್ತಿದ್ರು. ನನಗೆ ಯಾಕೆ ಅನುಮಾನ ಬಂತು, ಇವರೇ ಜಗಳ ಆಡ್ಕೊಂಡಿರೋದು, ಇವಾಗ ಇದಕ್ಕೆ ನ್ಯಾಯ ಪಂಚಾಯತಿ ಮಾಡೋಕ್ಕೆ ಕರೆದಿರೋದು, ಏನೋ ಮಾಡ್ತಾಯಿದ್ದಾರೆ ಇವರು ಕತ್ರನಾಕ ಹಿಡಿಯೋಣ ಅಂತ ಹೇಳಿ ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಫೋನ್ ತೆಗೆದುಬಿಟ್ಟೆ, ವಿಡಿಯೋ ಮಾಡಿಬಿಟ್ಟೆ. ಎತ್ಲ ಬೇಕಾದ್ರೂ ತಿರುಗ್ಕೊಂತಾರೆ, ಎತ್ಲ ಬೇಕಾದ್ರೂ ಚೇಂಜಾಗಿ ಮಾತಾಡ್ತಾರೆ. ಮಾತು ಸರಿಯಾಗಿ ಆಡಬೇಕು. ಮತ್ತೆ ನಾನು ಬರ್ಲಿಲ್ಲ ಕಣ, ನನಗೆ ಕಾಲು ನೋಯ್ತವೆ ಅಂತ. ನೀನು ಏನೋ ಕೃಷ್ಣಪ್ಪ, ನೀನು ಹೇಳು ಒಂದು ಈಟನ ನಿಮಗೆ ಮರ್ಯಾದಿರ್ಬೇಕು ಕಣಲ್ಲಿ, ಹಿಂಗೆ ಮಾಡಬಾರ್ದು. ಯಾರನ್ನ ಏನಂದ ಊರಾಗಿ ಹೇಳತ್ತ. ಅವ್ರು ಏನೇ ಅಂದ್ರೂ ಬಾಯಿ ಬಡಿಯಾಗಿ ಜಾಸ್ತಿ ಕಣಕ್ಕ, ತೋರ್ಸಕ್ಕ ಇಲ್ಲಿ ಸುಮ್ಮನೆ ಹೇಳ್ತೀನಿ. ಅವ್ರ ಬಂಡವಾಳ ಎಲ್ಲ ಬಯಲು ಮಾಡಿದಾಗ ಗೊತ್ತಾಗುತ್ತೆ. ಏನಂತ ತಿಳ್ಕೊಬಿಟ್ಟವ್ರಿ, ಏನಂತ ತಿಳ್ಕೊಬಿಟ್ಟವ್ರಿ ಇವರೆಲ್ಲ. ಯಾರು ಇವಾಗೇನು ಯಾರೇನು ದಡ್ರಿ, ನಾವೇ ಬುದ್ಧಿವಂತರು ಅಂತ ತಿಳ್ಕೊಂಡ್ರೆ ಮರಕಿನ ಮರ ದೊಡ್ಡವಿರ್ತವೆ ಇವಾಗಿನ ಕಾಲದಾಗಿ. ಮರಕಿನ ಮರ ದೊಡ್ಡವಿರ್ತವೆ, ಬುದ್ಧಿಗಿಂತ ಬುದ್ಧಿ. ನೀನು ತಿಳ್ಕೊಳಂಗೆ ಯಾವುದು ಅಲ್ಲ ಕಣಮ್ಮ. ನೀನು ತಿಳ್ಕೊಳಂಗೆ ಯಾವುದು ಅಲ್ಲ ಇವಾಗಿನ ಕಾಲದಾಗೆ. ಅಯ್ಯೋ, ನಮ್ಮ ಅಪ್ಪ ತಿಳ್ಕೊಂಡೈತೆ ನಾನೇ ಬುದ್ಧಿವಂತ, ನಾನೇ ದೊಡ್ಡಿದು ಅಂತ ತಿಳ್ಕೊಂಡೈತಿ. ನೋಡ್ರಿ ಅವ್ರದ್ದು ಎಂಥ ಪ್ಲಾನ್, ಮಾವಂದು ಸಸಿಯೋದು ಎಂಥ ಪ್ಲಾನ್ ಅಲ್ಲ. ಮಾವ ನೋಡಪ್ಪ, ದೊಡ್ಡ ಮನ್ಸನಾಗಿ ಇಂಥ ಮಾಡ್ಬೋರಿ. ಸರಿಯಾಗಿ ಬೈಬೇಕು ಕಣ್ಮಮ್ಮ ಅವರು. ಬೈತಾರಲ್ಲೇ, ಒಯ್ತಾರೆ ಚಂದಕ್ಕೆ ಬೈತಾರೆ. ಅಲ್ಲಿ ನಾಲ್ವರು ಕುಕ್ಕಂಡಿರೋರ್ನ ಕರ್ಕೊಬತ್ತೀನಿ. ಇಂತ ಕಚ್ಚಿಕ್ಕಮ್ಮ, ಇಂತ ಕಚ್ಚಿಕ್ಕು, ಅಲ್ಲಿ ಸೀರೆ ಹೇಳಕ್ಕೆ ಇಂತ ಕಚ್ಚಿಕ್ಕು ತಾಂಡು. ಇಂತ ಕಚ್ಚಿ ಬಚ್ಚಿಕ್ಕು, ಇಲ್ಲಿ ಸೀರೆಗೆಲ್ಲನ ಸಿಕ್ಕಂಡವೆಮ್ಮಂಗಿರ್ಬೇಕು, ಯಾರ ತಂದಿಕ್ಕೇವ್ರಿ ಅಂತ ಅನುಮಾನ ಬರಬಾರ್ದು. ಎಲ್ಲ ಸೀರೆಗೆಲ್ಲನ ಸಿಕ್ಕೊಂಡಿದ್ವೇನಪ್ಪ ಅನ್ಕೋಬೇಕು. ಹಂಗಾಗಬೇಕು. ಇಂತ ಕಚ್ಚಿ ದಬ್ಬು, ಇಂತ ಕಚ್ಚಿ ದಬ್ಬು. ಕಣ್ಮಮ್ಮ ದಬ್ತಾ ಇದ್ದೀನಿ. ನನ್ನ ಫೋನ್ ಬಂದು ಬೇಡ ಇವಾಗಂತ. ಅಲ್ಲ ನೋಡಿ ಬಂದು ಎಷ್ಟು ಇದು ಮಾಡ್ತಾಳೆ ನಮಗೆ. ಬಾ 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 ಅಲ್ಲ ನೋಡಿ ಅಂದು ಎಲ್ಲಿಂದ ಬಂದ್ಲ ಏನೋ ಹೇಳ್ದೊಂದು ನಮಗೆ. ನಾವು ಹೆಂಗನ ಏನೋ ಒಂದು ಇದ್ರಾಗ ಇದ್ವಿ ಬಿಡು. ಇವ್ರ ಕೈಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಇವ್ರೇನೋ ಅಷ್ಟು ಗೊತ್ತಾಗಲ್ಲ ಅಂತೇಳಿ ಉತ್ತರ ಕೊಡೋಕ್ಕಾಗಲ್ಲ, ಅಂತ ಮಾತಾಡೋಕ್ಕಾಗಲ್ಲ ಕಣಪ್ಪ. ನಿಜ ಅಂತಗೆ ಏನೇ ಅಂದ್ರೂ ಮಾತಾಡೋಕ್ಕಾಗಲ್ಲ, ವಾಟ್ಸಕ್ಕಾಗಲ್ಲ. ನೀನು ಎಲ್ಲ ಫೋನ್ನಾಗೆ ಅಲ್ಲ ನಮಗೂ ಮಾಡೋದು ಗೊತ್ತೈತಿ. ನಮಗೆ ಆ ಸಂದರ್ಭದಾಗೆ ಅದೆಲ್ಲ ಬರೋಲ್ಲ, ಅವೆಲ್ಲ ಯೋಚನೆ ಬರೋಲ್ಲ. ನಾವು ಯೋಚನೆ ಬಂದ್ರೆ ನಾವು ನಿಮ್ಗಿನ ಎರಡ್ರೋಟ್ ಮಾಡ್ಕೊಂತಿದ್ವಿ ನೀವು ಮಾಡಿರೋದ. ಬಾಯ್ ಮುಚ್ಚಲೇ, ಸುಮ್ಮನೆ ಕೇಳಿಸ್ಕಾಳ, ಸುಮ್ಮನೆ ಮಾತಾಡಬೇಡ. ನಿಮ್ಮ ಮಾಡಿರೋ ಅವತಾರಗಳು ನೋಡಿದರೆ ಇನ್ನು ಇವಾಜ ಕೃಷ್ಣಾಜ ಕರ್ಕೊಂಬಂದವ ನಮ್ಮನ್ನು. ಅಲ್ಲ ದೊಡ್ಡ ಮನುಷ್ಯನಾಗಿ ಮಾನ ಮರ್ಯಾದೆ ಬೇಡ ಜೀಟ ನಾನು. ಹೋಗು. ಅಲ್ಲ ನೋಡು, ಈಗ ನನಗೆ ಒಂದಿಟ್ಟು ಅಸಹ್ಯ ಆಗುತ್ತೆ. ನನ್ನ ನ್ಯಾಯ ಹೇಳಕ್ಕೆ ನನಗೆ ನಾಚಿಕೆ ಆದಂಗೆ ಆಗುತ್ತೆ. ನನಗೆ ಮಾನ ಮರ್ಯಾದೆ ಇಲ್ಲ ಅಮ್ಮಂಗೆ ಆಗ್ತೈತಿ ಇವ್ರು ಮಾಡಿರೋದನ್ನ ನೋಡಿಬಿಟ್ರೆ. ಅಯ್ಯೋ, ಅವ್ರೇನು ಯಾತಕ್ಕೇನು ಇದು ಮಾಡಕ್ಕಮ್ಮಕ್ಕೆ ಹೋಗಲ್ಲ. ಅವ್ರು ಏನಂದ್ರೂ ಅವ್ರ ಬುದ್ಧಿನೇ ಬಿಡಲ್ಲ. ಅಲ್ಲ ಅವ್ರಿಗೆ ಬುದ್ಧಿ ಬರುತ್ತಲ್ಲ ಇವಾಗ. ಅವ್ರಿಗೆ ಬುದ್ಧಿ ಬರುತ್ತಲ್ಲ, ಅವ್ರು ಮಾಡಿರೋದು ಇದು ನೋಡ್ಕೋಸ್ಬಿ ಅಂತದು. ನಾನು ಏನೋ ಬಿಡತ್ತ ಕೃಷ್ಣ ದೊಡ್ಡ ಬುದ್ಧಿ ಕೇಳೋಣ ಅನ್ಕಂಡು. ಅದು ಹೆಂಗಸ ಮಾಡ ಅಂತ ಬುಕ್ ಮಾಡಿದ್ಯಲ್ಲ ನೀನು.
ಒಂದೀಟನ ಗೊತ್ತಾಗಲ್ವೇ ಹೆಂಗಸ್ರೆ ಆತನ ಕೇಣಿ ಸೊಣ್ಣಿಗಂತ ಮಾಡ್ತಾರಪ್ಪ ಅಂಥದ್ದು ನೀನು ಗಂಡ್ಸಾಗಿ ನೀನು ಇಂಥ ಕೆಲಸ ಮಾಡಿದ್ಯ ಅಂದ್ರೆ ಹಾಂ ನೀನು ಇನ್ಯಾ ಸೀಮೆ ಗಂಡ್ಸಯ್ಯ ಥೌ ಹೋಗು ಹಂಗೆಲ್ಲನ ಮಾತಾಡಬೇಡ ಎಲ್ಲನ ನೀನು ಅಜವ್ ಯಾಕಂಗೆ ಮಾತಾಡ್ತೀಯ ಹಂಗೆ ಮಾತಾಡಬೇಡ ನೀನು ನಮ್ಮ ಅಜ್ಜನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ಸರಿಯಾಗಿ ಮಾತಾಡೋದು ಕಳಿ ನೋಡ್ರಿ ಆ ಅಜ್ಜಿಗೆ ಹೇಳ್ರಿ ಸರಿಯಾಗಿ ಮಾತಾಡು ಅಂತೇಳಿ ಅವರು ಸರಿಯಾಗಿ ಮಾತಾಡ್ತಾ ಇದ್ದಾರೆ ನೀವು ಫಸ್ಟು ಒಳ್ಳೆ ರೀತಿಯಿಂದ ಒಳ್ಳೆ ತಂದಿಂದನ ಯಾಂಥ ವಯಸ್ಸಿನವರು ಹೆಂಗಿರಬೇಕು ಏನು ಎತ್ತ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ ನಿಮ್ಮ ಅವತಾರಗಳು ನೋಡಿದ್ರೆ ಸಿಟ್ಟಲ್ಲೇ ಗೊತ್ತೈತೆ ನೀವು ಮಾಡಿರೋದು ಒಂದ ಎರಡ ಅವಾಗಲೇ ನೋಡಿದರೆ ಬಾಯಿ ಬಿಡೋದ್ರು ನಾನು ಒಡವೆ ತಾಂಡಿಲ್ಲ ಅಂತ ಇವಾಗ ಒಡವೆ ಯಾರು ಇಕ್ಕಿದ್ರು ಅಂದರೆ ಅದನ್ನ ಮಾತ್ರ ಹೇಳಲ್ಲ ಒಡವೆ ಬೇರೆನೆ ಅದನ್ನ ಬೇರೆನೆ ತಾಂಡವ್ರೆ ತಕೊಂಡು ನೋಡಿ ಯಾವ ರೀತಿ ಬಾಯಿ ಬಿಡಿತಾರೆ ಎಲ್ಲ ಬರೀ ಸುಳ್ಳಪ್ಪ ನೀವು ಹೇಳಿರೋದು ಒಂದಾನ ನಿಜ ಇಲ್ಲ ಇವರು ಎಲ್ಲ ಸಾಕ್ಷಿ ಸಿಕ್ಕೊಂಡ್ರೆ ತೋರಿಸ್ತಾರೆ ನೀವು ಮಾಡಿರೋದು ಒಂದ ಎರಡ ಎಲ್ಲ ಬಂದ ಓದ್ಕೊಂಡವ್ರೆ ಎಲ್ಲಿಂದ ಬಂದ ಏನೋ ಯಪ್ಪ ನನಗಂತೂ ಬಂದಿದ್ದಕ್ಕೆ ಸಾಕಾದಂಗಾತು ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಹೋಗತ್ತೆ ನನಗೆ ಹಂಗೆ ಮುಂದೆ ನೋಡಿ ಕೈ ಕಾಲೆಲ್ಲ ನಡ್ಗತ್ತೀವಿ ಹೋಗತ್ತೆ ಇಂಟ್ಕಚ್ಚಿ ದಬ್ಬ ಮಾಮ ಇಂಟ್ಕಚ್ಚಿ ದಬ್ಬು ಇಂಟ್ಕನ ದಬ್ಬಿಡು ಇಂಟ್ಕನ ದಬ್ಬಿರೆ ಅವ್ರು ಬೈತಾರೆ ನನಗಂತೂ ಅವಳನ್ನ ಬೈಬೇಕು ಸೇವಂತಿನ ಎಲ್ಲರೂ ಅಲ್ಲಿ ಕುತ್ಕೊಂಡಿರಾರೆಲ್ಲ ಚೀತು ಅಂತ ಉಗುಳ್ಬೇಕು ಅಲ್ಲ ಕಣಮ್ಮ ಗೊತ್ತಾಗಲ್ವೇ ನಿನ್ಗೊಂದು ಈಟನ ಅಂತೇಳಿ ಉಗುಳು ಬಿಡ್ಬೇಕು ಆವಾಗ ನಮ್ಗೊಂಥರ ಖುಷಿ ಆಗುತ್ತೆ ಅಲ್ಲಿ ಇರೋರೆಲ್ಲ ಚಂದಕ್ಕೆ ಬೈಬೇಕು ನಿಂಗೊಂದು ಈಟನ ಬದ್ದಿಲ್ಲ ಕಣಮ್ಮ ಹಂಗೆ ಹಿಂಗೆ ಅಂತ ಹೇಳಿ ಚಂದಕ್ಕೆ ಬೈದ್ಬಿಟ್ರೆ ಸಾಕು ನನಗಂತೂ ಖುಷಿನೋ ಖುಷಿ ಬೈತಾರ ಬಾ ಚಂದಕ್ಕೆ ಬೈತಾರ ಅಲ್ಲಿರೋರು ಏನಿಲ್ಲ ಹಂಗೆ ಬೈಯಲ್ಲ ಕರ್ಕೊಂಬತ್ತೀನಿ ಕರ್ಕೊಂಬಂದು ನೋಡಪ್ಪ ನೋಡ್ದಲೆ ಮಾಡ್ದಲೆ ಒಬ್ರ ಮೇಲೆ ಯಾಕೆ ಇಂಥದ್ದು ಮಾಡಬೇಕು ಒಬ್ರ ಮೇಲೆ ಯಾಕೆ ಕಳ್ತಾನು ದಾರಪ್ಪ ಓಡಿಸ್ಬೇಕು ಇಂಥದ್ದು ಯಾಕೆ ಮಾಡಬೇಕು ಅಂತ ಹೇಳಿ ಚಂದಕ್ಕೆ ಬೈದ್ಬಿಡ್ತೀನಿ ನಾನೇನು ಬಾಯಿಗೆ ಬಂದಂಗೆ ಬೈತೀನಿ ಅವ್ರ ಎದುರಿಗೆ ಅವರು ಎಲ್ಲ ಬೈತಾರೆ ಚಂದಕ್ಕೆ ಬೈತಾರೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಯಾಕೆ ಕೈ ಮಾಡಬೇಕು ಮೇಲೆ ಅಂತ ಹೇಳಿ ಎಲ್ಲ ಕೇಳಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾರೆ ಅಲ್ಲ ನೋಡು ಒಡವೆ ತಾಣ ಇಕ್ಕಿರೋದು ಇವರೇನೆ ಓದ್ಕೊಂಡು ಹೋಗಿರೋದು ಇವರೇನೆ ನಾಟಕ ಆಡ್ತಾ ಇರೋದು ಇವರೇನೆ ಇಂಥವು ಮಾಡಿದರೆ ಯಾರು ಸುಮ್ಮನೆ ಇರ್ತಾರೆ ಅಂದ್ರೆ ಈಗಳಪ್ಪೋ ಅಂತಾರೆ ಮಂಗೆ ಆಗುತ್ತೆ ಯಾರು ಅನ್ನಿಸ್ಕೊಂಬಲ್ಲ ಇವಾಗಿನ ಕಾಲದಾಗ ಇವಾಗ ನೋಡು ಒಡವೆ ತಾಂಡೋಗಿದ್ದಾರೆ ಅಂತ ಹೇಳಿ ಮಾತಾಡಿದ್ದು ಅವರೇನೆ ಇಕ್ತಾ ಇರೋದು ಅವರೇನೆ ಎಲ್ಲ ಇದೆಷ್ಟೆಲ್ಲನ ಇದ್ರೂ ಇವು ಹಿಂಗೆ ಮಾಡ್ತಾ ಇದ್ದಾರಲ್ಲ ನಾನು ಹೆಂಗೆ ಅವಾಗಲೇ ಸಮಯಕ್ಕೆ ಸರಿಯಾಗಿ ಬಂದೆ ಸಮಯಕ್ಕೆ ಸರಿಯಾಗಿ ಬಂದು ನಾನು ಎಲ್ಲ ಮಾಡ್ಕೊಂಡೆ ಫೋನ್ ಇರೋದಕ್ಕಂತೂ ಪರವಾಗಿಲ್ಲ ಫೋನ್ ಇಲ್ಲ ಅಂದರೆ ನಾನು ಹೇಳೋದು ಯಾಕೆ ಹೇಳ್ತಿರ್ಲಿಲ್ಲ ಯಾರು ಕೇಳ್ತಿರ್ಲಿಲ್ಲ ಇವಾಗೆಲ್ಲ ಇರೋದಕ್ಕೆಲ್ಲ ಹಾಕಿ ತೋರಿಸಿ ಹಿಂಗೆ ಮಾತಾಡಿದ್ರು ಹಿಂಗೆ ಅಂದಿದ್ರು ಹಿಂಗೆ ಮಾಡಿದ್ರು ಅಂತ ಎಲ್ಲ ಹಾಕಿ ತೋರಿಸ್ಬೋದು ನಾವು ಹೆಂಗೆ ನೆಮ್ಮದಿಗೆ ಇರ್ತೀವಿ ಇಲ್ಲ ಸಮಸ್ಯೆ ತಂದು ಹುಡ್ತಾರೆ ನಮ್ಮ ಕೆಲಸ ಆಯ್ತು ನಾವೇ ಆಯ್ತು ಹೆಂಗೆ ಇರ್ತೀವಪ್ಪ ಇವಾಗ ನೋಡಿ ಅವ್ರು ಹೆಂಗೆ ಇದು ಮಾಡ್ತಾರೆ ಬಿಡಲ್ಲ ಹೋಗ್ಲಿ ಬಿಡೆ ಲಕ್ಷ್ಮಕ್ಕ ಬಿಡೆ ಈ ಪಾಟು ಆಫ್ ಮಾಡಿ ಸಾಕು ಏನು ಹಂಗೇನೆ ಏನು ಫೋನ್ನಾಗ ಓದ್ಕೊಂಡಿದ್ದೀನಿ ಎಲ್ಲ ಮಾಡ್ಕೊಂಡಿದ್ದೀನಿ ಅಂತ ಏನು ಎಲ್ಲರಿಗೂ ಏನು ತೋರಿಸ್ತೀಯ ಬಿಡೆ ದೇವರೇ ಬಿಡೆ ಏನಾಗಲ್ಲ ಬಿಡೆ ಏನೋ ಆಗುತ್ತೆ ಅಂತ ಹೇಳಿದ್ನಿ ಏನಾಗಲ್ಲ ಬಿಡೆ ಅಂದ್ರೆ ಬಿಟ್ಟೇ ಇದ್ದಮ್ಮ ನಾನೇನು ಯಾರನ್ನೇನು ಇಟ್ಕೊಂಡಿಲ್ಲ ಅಲ್ಲ ನಾವೇನೋ ಸಣ್ಣಮಯ್ಯ ಬಿಡು ಚೆನ್ನಾಗಿದ್ದಾರೆ ಅಂತೇಳಿ ನಾನು ಯೋಟಾಸೆಗಿದ್ದೆ ಏನಂದ್ರೆ ನಿಮ್ಮ ಬುದ್ಧಿ ಬಿಡಲ್ಲ ಹೇಳು ನಮ್ಮ ಮುಂಚೆಗೆ ಹೆಂಗಿದ್ರೆ ಹಂಗಿದ್ದ ಮಾಡ್ತೀರಿ ನೀವು ಏನೇ ಅಂದ್ರೂ ನೀವು ಬದಲಾಗಲ್ಲ ಏನು ನಮ್ಮ ಸಣ್ಣಪ್ಪ ಒಳ್ಳೇದು ಬಿಡು ಇವನಿಗೂ ಮದುವೆ ಇಲ್ಲ ಅಂತ ಹೇಳಿ ನಾನು ತಂದು ಮಾಡಿದೆ ಇಂಥದ್ದೇ ಮಾಡೋದು ಅವಳಾದ್ರೂ ಸೊಸೆ ಇವಳಾದ್ರೂ ಸೊಸೆ ಅಲ್ವಾ ನಿನಗೆ ಅವಳೇ ನೀನು ದಗ್ದಾಗ ದಿಕ್ತಾಳೆ ನಿನಗೆ ಏನು ದಗ್ದಾಗ ದಿಕ್ತಾಳಜ್ಜ ಇವಳು ಅವಳಾದ್ರೂ ಸೊಸೆ ಅಂತ ಇವಳಾದ್ರೂ ಸೊಸೆ ಅಲ್ವಂತೆ ಲಕ್ಷ್ಮೀ ಅಲ್ಲೇ ನೀನು ಇಕ್ಕೆಂಬ್ಲಿ ಅಂತ ತಂದಿದ್ದೆ ಕಣಮ್ಮ ಇವಳಿಗೆ ಕಿವಿರೋದು ಅವಳಿಗಿಲ್ಲ ಕಿವಿ ಹಂಗಾರೆ ಅವಳೇ ಕಿವಿ ಉರಿಸ್ಕೊಂಡ್ರದ್ದು ಇವಳು ಉರಿಸ್ಕೊಂಡಿಲ್ವಾ ಇಂಥ ಮಾಡಬಾರ್ದು ವಯಸ್ಸಾದ್ಮೇಲೆ ವಯಸ್ಸು ಸರಿಯಾಗಿರಬೇಕು ಆಗೋದಾಗೈತೆ ಅದೇನು ತೀರ್ಮಾನ ಮಾಡ್ತೀರಿ ಮಾಡಿರಿ ಅವ್ರು ಏನು ಹೇಳ್ತಾರೆ ಏನು ಎತ್ತ ಅಂತೇಳಿ ಅಲ್ಲಿ ಲಾಸ್ಟಿಗೆ ಏನು ತೀರ್ಮಾನ ಮಾಡ್ತಾರೆ ಮಾಡಿಬಿಡ್ರಿ ಅಷ್ಟೇ ಸುಮ್ಮನೆ ಯಾಕೆ ವಾದ ಮಾಡಿದಷ್ಟು ಸುಮ್ಮನೆ ತಲೆ ಕೆಟ್ಟೋಗುತ್ತೆ ವಾದ ಮಾಡೋದು ಚೆನ್ನಾಗಿರಲ್ಲ ಯಾಕೆ ವಾದ ಮಾಡಬೇಕು ಸುಮ್ಮನೆ ನೋಡಿರಿ ಇವಾಗ ಏನು ಮಾತಾಡ್ಕೋಬೇಕು ಅದನ್ನ ಮಾತಾಡ್ಕೊಳ್ರಿ ಸಮಯಕ್ಕೆ ಸರಿಯಾಗಿ ಬಂದು ವಿಡಿಯೋ ಮಾಡ್ಕೊಂಡಿದ್ಕಂತೂ ಪರವಾಗಿಲ್ಲ ಇಲ್ಲಾಂದರೆ ಎಷ್ಟು ಸುಳ್ಳು ಹೇಳೋರು ನೋಡ್ರಿ ಎಲ್ಲ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ಕಂತೂ ಪರವಾಗಿಲ್ಲ ಇಲ್ಲ ಅಂದಿದ್ರೆ ಎಷ್ಟು ಸುಳ್ಳು ಹೇಳೋರು ರಾಮ ಏನು ಪ್ರಪಂಚ ಸುಳ್ಳು ಮೋಸನಿಂದಲೇ ತುಂಬಿ ತುಳುಕಾಡ್ತಾ ಐತೆ ಯಪ್ಪ ಇಂಥ ಪ್ರಪಂಚ ಎಲ್ಲೂ ನೋಡಲಿಲ್ಲ ನಾನು ನೋಡ್ತಾ ಇರಿ ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು